ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನನ್ನ ಮಗಳನ್ನ ಫಸ್ಟ್ ಡೇ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ, ನರ್ಸರಿಗೆ. ಒಂಥರ ಮಿಕ್ಸಡ್ ಎಮೋಷನ್ಸ್ ಇದೆ. ಒಂದು 3 ಮಂತ್ಸ್ ಅವಳನ್ನ ಅಂಗನವಾಡಿಗೆ ಕಳಿಸಿದ್ದೀನಿ. ಬಟ್ ಅವಳು ಸ್ಟಾರ್ಟಿಂಗ್ ಡೇಸ್ ಅಷ್ಟು ಕೂರ್ತಿರ್ಲಿಲ್ಲ. ಒಂದು 10 ಗಂಟೆಗೆ ಕಳಿಸಿದ್ರೆ 12 ಗಂಟೆಗೆಲ್ಲ ಮಮ್ಮ ಮಮ್ಮ ಅಂತ ಅಳ್ಕೊಂಡು ಬಂದುಬಿಡ್ತಿದ್ಲು. ಬಟ್ ಡೇ ಬೈ ಡೇ ಅವಳು ಅಡ್ಜಸ್ಟ್ ಆಗಿದ್ಲು. ಅದಾದಮೇಲೆ ಇವಾಗ ಒಂದು 1.5 ಮಂತ್ ಬೇಕಾಗಿದೆ. ನೋಡಬೇಕು ಹೆಂಗಿರ್ತಾಳೋ ಏನೋ, ಒಂಥರ ಭಯ ಭಯ ಫೀಲ್ ಇದೆ. ಕಳಿಸ್ಬಿಟ್ಟು ಬಂದಿರ್ತಿದ್ದೆ, 1.5 ಅವರಿಗೇ ಅವ್ರ ಮ್ಯಾಮ್ ಕಾಲ್ ಮಾಡ್ತಿದ್ರು, ಅಳ್ತಾ ಇದ್ದಾಳೆ ಬನ್ನಿ ಕರ್ಕೊಂಡೋಗಿ ಅಂತ. ಆ್ಯಂಡ್ ನಾನು ಅವಳನ್ನು ಕೂರ್ಸೋಕ್ಕೂ ಕೂಡ ಕಷ್ಟಪಡ್ತಾ ಇದ್ದೆ. ಡೈಲಿ ಚಾಕ್ಲೇಟ್ ಕೊಡಬೇಕಿತ್ತು ಅವಳಿಗೆ. ಈ ಚಾಕ್ಲೇಟ್ ತಿಂತಿರು, ಖಾಲಿ ಆಗೋಷ್ಟರೊಳಗೆ ಇನ್ನೊಂದು ತರ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ನಾನು ವಾಪಸ್ ಬರಬೇಕಿತ್ತು. ಬಟ್ ಅಡ್ಜಸ್ಟ್ ಆಗಿದ್ಲು. ಅಷ್ಟರೊಳಗಡೆ ಸಮ್ಮರ್ ಬಂತು, 2 ಮಂತ್ ರಜಾ ಬಂತು. ಸೊ ಆ ಗ್ಯಾಪಲ್ಲಿ ಅವಳು ಹೋಗ್ತಿದ್ದು ಮರ್ತೋಗಿರ್ತಾಳೆ. ಸೊ ನೋಡೋಣ ಇವತ್ತು ಏನು ಮಾಡ್ತಾಳೆ ಅಂತ. ಯಾವುದಕ್ಕೂ ಸೇಫರ್ ಸೈಡ್ ಇವತ್ತು ಇನ್ನೂ ಒಂದು ಚಾಕ್ಲೇಟ್ ಇಟ್ಕೊಂಡಿರಬೇಕು. ನೋಡೋಣ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ, ಹೋಗ್ತಾಳೆ ಇಲ್ಲ ಮತ್ತೆ ನನಗೆ ಕಾಲ್ ಮಾಡ್ತಾರಾ ಬಂದು ಕರ್ಕೊಂಡು ಹೋಗಿ ಅಂತ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಬನ್ನಿ ಇವತ್ತು. ಗುಡ್ ಮಾರ್ನಿಂಗ್ ಅಣ್ಣ. ಸ್ಕೂಲ್ ಹೋಗ್ಬೇಕು ಇವತ್ತಿಂದ. ಹೋಗೋಣ ಪ್ಲೀಸ್. ಸ್ವಲ್ಪ ಹಾಕಿ ಎಲ್ಲದಕ್ಕೂ ಚೂರು ಚೂರು. ನನಗೆ ಗಿಡ ಬೆಳ್ಸೋಕ್ಕಿಷ್ಟ, ಅವಳಿಗೆ ಗಿಡಗಳಿಗೆ ನೀರು ಹಾಕೋಕ್ಕಿಷ್ಟ. ಈ ಸಾಕು ಮಗಳೇ, ಅದಕ್ಕೆ ಜಾಸ್ತಿ ಸುರಿದೆ ಮಂಗಮ್ಮ. ಉಜ್ಜು ನೀನೇ ಸ್ನಾನ ಮಾಡ್ಕೊಬಿಡ್ತೀಯಾ? ಮಡಿಯಮ್ಮ ಬಂದು ಯಾವ ಕೈಯಲ್ಲಿ ಹಾಯ್ ಮಾಡ್ತಾರೆ? ಎಲ್ಲ ಮಗಳೇ, ನಾನು ಸ್ಕೂಲ್ ಹೋಗ್ತಿದ್ದೀನಿ. ಮೊಮ್ಮ ಹಾಕೋ ಬರ್ತೀನಿ, ಮೊಮ್ಮು ತಿಂದ್ಬಿಡು. ಬಂತು. ಅಳ್ಬಾರ್ದು ಪುಟಾಣಿ, ಅಳ್ಬಾರ್ದಾಯ್ತಾ? ಯಾವ ರೀತಿ ಎಲ್ಲ ನೋಡು, ಎಷ್ಟು ಖುಷಿಯಾಗಿ ಹೋಗ್ತಾರೆ ನೋಡು. ವೆಲ್ಕಮ್ ಮಾಡ್ಕೊಂಡು ನೀನು ಅಷ್ಟೇ ಹೋಗು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸದ್ಯ ಅಂತೂ ಇಂತೂ ನನ್ನ ಮಗಳು ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಳು. ಹತ್ತಿಲ್ಲ ಅಂತೆ, ಅವ್ರ ಟೀಚರ್ಸ್ನ ಕೇಳಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ ಪಕ್ಕ ಸ್ಟಾರ್ ಬಂದಿದೆ, ಒಂಥರ ಡಿಫ್ರೆಂಟಾಗಿ ಕಾಣಿಸ್ತು. ಏನಪ್ಪ ಅಂದರೆ, ಅವಳು ನಿನ್ನೆ ಮೊನ್ನೆ ತಾನೇ ಹುಟ್ಟಿರೋ ಥರ ಫೀಲ್ ಇದೆ ನನಗೆ. ಆಲ್ರೆಡಿ ಸ್ಕೂಲಿಗೆ ಹೋಗೋ ಥರ ಬೆಳೆದ್ಬಿಟ್ಟಿದ್ದಾಳೆ. ಅದೇ ಒಂದು ಶಾಕ್ ಆಗುತ್ತೆ ನನಗೆ. ಆಟ ಆಡಿಕೊಂಡು ಊಟ ಮಾಡಿಕೊಂಡು ಜಾಸ್ತಿ ಫೋನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ಲು ಫ್ರೆಂಡ್ಸ್ ಅವಳು. ಫೋನ್ ಇರಲೇಬೇಕಿತ್ತು ಅವಳಿಗೆ. ಸೊ ಅದಕ್ಕೆ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತನಾದರೂ ಅವಳಿಗೆ ಸ್ಕೂಲಿಗೆ ಹಾಕಿದ್ದೀನಿ. ನೋಡೋಣ, ಒಂದು ಸ್ವಲ್ಪ ಬಿಹೇವಿಯರಲ್ಲೂ ಚೇಂಜಸ್ ಬೇಕು ಫ್ರೆಂಡ್ಸ್ ಅವಳಿಗೆ. ಜಾಸ್ತಿ ಮುದ್ದು ಮಾಡಿಬಿಟ್ಟಿದ್ದೀವಿ ಅವಳನ್ನ. ಒಂದು ಮಾತು ಬೈಯಂಗಿಲ್ಲ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕಿರುಚ್ತಾಳೆ, ಅಳ್ತಾಳೆ. ಸೊ ನೋಡೋಣ, ಇನ್ಮೇಲೆ ಅದು ಚೇಂಜ್ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಅವಳ ಸ್ಕೂಲ್ ಜರ್ನಿ ಹೇಗಿರುತ್ತೆ, ನಾನು ಹೇಗೆ ಅವಳನ್ನ ರೆಡಿ ಮಾಡ್ತೀನಿ, ಅದೆಲ್ಲ ಒಂದು ನನಗೆ ಚಾಲೆಂಜ್ ಫ್ರೆಂಡ್ಸ್. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ. ನೋಡೋಣ ನಾನು ಹೆಂಗೆ ಫೇಸ್ ಮಾಡ್ತೀನಿ ಅಂತ. ನಿಮ್ಮ ಸ್ಕೂಲ್ ಹೆಂಗಿತ್ತು ಪುಟಾಣಿ ಇವತ್ತು? ಹಾಂ, ಚೆನ್ನಾಗಿತ್ತಾ? ಯಾರ್ದೋ ಅಣ್ಣಂಗೆ ತಲೆ ಕೊಡ್ದೆ ಅಂದೆ. ಏನು ಕೊಡ್ದೆ? ಹಾಂ,
ಹೊಡೆದೆ ಅಂದಲೇ ಹೊಡೆದೆ ನಾಳೆ ಸಾರಿ ಕೇಳ್ತೀನಿ ಅಂದಲ್ಲ ಹೇಳು ಏನು ಕೊಡ್ದೆ ಮ್ಯಾಮ್ ಬೈಲಿಲ್ವಾ ನಿನಗೆ ಹಾಂ ಹಾಂ ಸ್ಕೂಲ್ ಹೋಗೋಕೆ ಇಷ್ಟನಾ ಮಗಳೇ ನಿಂಗೆ ಹಾಂ ಸ್ಕೂಲ್ ಹೋಗೋಣ ಡೈಲಿ ಸ್ಕೂಲ್ ಹೋಗ್ತೀಯಾ ಫೋನ್ ನೋಡ್ತೀಯಾ ಇಲ್ಲ ಡ್ಯಾನ್ಸ್ ಕ್ಲಾಸ್ ಹೋಗ್ತೀಯಾ ಎಗ್ಗಿ ತಿಂತೀಯ ಸದ್ಯಕ್ಕೆ ಸರಿ ತಿನ್ನು